ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಇವತ್ತು ಬೆಳಗ್ಗೆ ಬೀದರ್ನಲ್ಲಿ ದರೋಡೆಕೋರರು ಫೈರಿಂಗ್ ಅನ್ನು ಮಾಡಿ 93 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ರು. ಹೈದರಾಬಾದ್ಗೆ ಹೋಗಿದ್ರು. ಹೈದರಾಬಾದ್ನಲ್ಲೂ ಕೂಡ ಫೈರಿಂಗ್ ಆಗಿದೆ. ಅಟ್ಟಹಾಸವನ್ನು ಮೆರೆದಿದ್ದಾರೆ ದರೋಡೆಕೋರರು. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಕೋರರ ಚಲನವಲನದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿಯನ್ನು ಮಾಡಿದ್ದಂಥ ಡಕಾಯಿತರು 93 ಲಕ್ಷದ ಜೊತೆಯಲ್ಲಿ ರಾಯಪುರಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಂಥ ಖತರ್ನಾಕ್ ಗ್ಯಾಂಗ್. ಹೈದರಾಬಾದ್ನಲ್ಲಿ ಬಸ್ ಹತ್ತುವಾಗ ಬ್ಯಾಗ್ ಪರಿಶೀಲನೆ ಆಗುತ್ತೆ. ಪರಿಶೀಲನೆಯ ವೇಳೆ ಬ್ಯಾಗ್ನಲ್ಲಿ ಕಂತೆ ಹಣ ಇರೋದು ಗೊತ್ತಾಗುತ್ತೆ. ಹಣದ ಬಗ್ಗೆ ಪ್ರಶ್ನೆ ಮಾಡಿದ ಟ್ರಾವೆಲ್ಸ್ ಏಜೆನ್ಸಿ ಮ್ಯಾನೇಜರ್. ಆಗ ಟ್ರಾವೆಲ್ಸ್ ಏಜೆನ್ಸಿ ಮ್ಯಾನೇಜರ್ ಮೇಲೇನೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ದರೋಡೆಕೋರರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಬ್ಯಾಗ್ ಅನ್ನು ತಗಲಾಕೊಂಡಿರುವಂಥವ್ರೆ ಖತರ್ನಾಕ್ ದರೋಡೆಕೋರರು. ನೋಡಿ, ಬ್ಯಾಗ್ ತಗಲಾಕೋತಾನೆ. ನೋಡಿ, ಅಲ್ಲೆಲ್ಲ ಜನ ಭಯಭೀತರಾಗಿ ನೋಡ್ತಿರ್ತಾರೆ. ಓಡೋಗ್ತಾನೊಬ್ಬ. ನೋಡಿ, ಇಬ್ರು ಓಡೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಅಲ್ಲಿ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಾ ಇರೋದು. ನೋಡಿ, ಅಲ್ಲೊಂದು ಯೆಲ್ಲೋ ಕಲರ್ ಬಸ್ ನಿಂತಿರುತ್ತೆ. ಆ ಬಸ್ನ ಪಕ್ಕದಲ್ಲಿ ನೋಡಿ, ಮೊದಲಿನಿಂದ ಗಮನಿಸ್ಬೋದು, ಇದು ಓಡೋಗ್ತಾ ಇರುವಂಥ ದೃಶ್ಯ, CCTV ದೃಶ್ಯ. ನೋಡಿ, ಇಲ್ಲಿ ನಿಮಗೆ ಕಂಪ್ಲೀಟ್ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನೋಡಿ, ಇಲ್ಲೊಬ್ಬ ರೆಡ್ ಟಿ ಶರ್ಟ್ ಹಾಕೊಂಡು ಹೋಗ್ತಿರ್ತಾನೆ. ಇಲ್ಲೊಬ್ಬ ವೈಟ್ ಶರ್ಟ್ ಹಾಕೊಂಡು ಮೊದಲಿಗೆ ನೋಡಿ ಆ ಬ್ಯಾಗಲ್ಲಿ ದುಡ್ಡಿರುತ್ತೆ. ಇಬ್ರು ಬ್ಯಾಕ್ ಟು ಬ್ಯಾಕ್ ಇಬ್ರು ಓಡೋಗ್ತಾರೆ. ಈ ಇಬ್ರು ದರೋಡೆಕೋರರು ಇವತ್ತು ಬೆಳಗ್ಗೆ ಬೀದರ್ನಲ್ಲಿ ಫೈರಿಂಗ್ ಅನ್ನು ಮಾಡಿ ಎಸ್ಕೇಪ್ ಆಗಿದ್ರು 93 ಲಕ್ಷದ ಹಣದೊಂದಿಗೆ. ಇವರು ಬೇರೆ ಕಡೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇಲ್ಲಿ ಟ್ರಾವೆಲ್ಸ್ ಏಜೆನ್ಸಿ ಹತ್ರ ಬಂದು ಬಸ್ಸನ್ನು ಬುಕ್ ಮಾಡಿರ್ತಾರೆ. ಅವರ ಬ್ಯಾಗ್ನಲ್ಲಿ ಏನಿದೆ ಅಂತೇಳಿ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ಅದರಲ್ಲಿ ದುಡ್ಡಿರೋದು ಗೊತ್ತಾಗುತ್ತೆ. ಆ ಟ್ರಾವೆಲ್ಸ್ ಏಜೆನ್ಸಿಯ ಮ್ಯಾನೇಜರ್ ಅದನ್ನು ಪ್ರಶ್ನೆ ಮಾಡಿದಾಗ ಇವರಿಬ್ರು ಅಲ್ಲೂ ಕೂಡ ಫೈರಿಂಗ್ ಮಾಡಿದ್ದಾರೆ. ನೋಡಿ, ಮೊದಲಿಂದ ನಿಮಗೆ ದೃಶ್ಯವನ್ನು ತೋರಿಸ್ತೀವಿ. ಇದು ಎಸ್ಕೇಪ್ ಆಗ್ತಾ ಇರುವಂಥ, ಫೈರಿಂಗ್ ಆದಮೇಲೆ ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯ. ಇದಕ್ಕಿಂತ ಮುಂಚೆ ಏನಾಯಿತು ಅಂತೇಳಿ ಅದರ ಒಂದು CCTV ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, ಇಲ್ಲಿ ನಿಂತಿರ್ತಾನೆ, ಬ್ಯಾಗ್ ಚೆಕ್ ಮಾಡ್ತಾರೆ. ನೋಡಿ, ಅಲ್ಲಿ ಗಲಾಟೆ ಆಗುತ್ತೆ. ನೋಡಿ, ಅಲ್ಲಿ ಫೈರಿಂಗ್ ಮಾಡ್ತಾನೆ. ನೋಡಿ, ಅವ್ನು ಕರಿತಾನು, ನೀನು ಕರಿತಾವನಲ್ಲಿ ಬಾ ಹೋಗೋಣ ಅಂತೇಳಿ ಎಸ್ಕೇಪ್ ಆಗ್ತಾನೆ. ನೋಡಿ, ಈತ ಒಂದು ಬ್ಯಾಗ್ ಕೊಡ್ತಾನೆ. ನೋಡಿ, ಇಲ್ಲಿ ಆ ಬಸ್ ಪಕ್ಕದಲ್ಲಿ ಟ್ರಾವೆಲ್ಸ್ ಏಜೆನ್ಸಿ ಮ್ಯಾನೇಜರ್ಗೆ ಅಲ್ಲಿ ಫೈರಿಂಗನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ. ನೋಡಿ, ಇಲ್ಲಿ ಬ್ಯಾಗ್ ತಗಲಾಕೊಂಡು ಹೋಗ್ತಿದ್ದಾನೆ. ಇಲ್ಲೆಲ್ಲ ನೋಡಿ ಜನ ಇರ್ತಾರೆ. ನೋಡಿ, ಇಲ್ಲೊಂದಷ್ಟು ಜನ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ, ಇಲ್ಲಿ ಈ ಜಾಗದಲ್ಲಿ ಕೂಡ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ನೋಡಿ, ಈಗ ಅದಾದಮೇಲೆ ಈ ಒಬ್ಬ ಎಸ್ಕೇಪ್ ಆಗ್ತಾ ಇರೋದು. ನೋಡಿ, ಆ ಬ್ಯಾಗಲ್ಲಿ ದುಡ್ಡಿದೆ. ಮತ್ತೊಬ್ಬ ಎಸ್ಕೇಪ್ ಆಗ್ತಾ ಇರೋದು 93 ಲಕ್ಷ ಹಣ. ನೋಡಿ, ಇವರೆಲ್ಲ ಜನ ನೋಡಿ ಇಲ್ಲಿ ಬರ್ತಿರ್ತಾರೆ. ನೋಡಿ, ಇವರೆಲ್ಲ ಇಲ್ಲಿ ಒಂದು ಗುಂಪು ಹತ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಇವರೆಲ್ಲ ನೋಡ್ತಾರೆ, ಏನೋ ಆಗ್ತಾ ಇದೆ ಅಂತೇಳಿ ಗಾಬರಿ ಆಗ್ತಾರೆ. ನೋಡಿ, ಎಲ್ಲ ನೋಡಿ ರೋಡ್ ದಾಟ್ತಿರ್ತಾರೆ. ಆಗ ಏನೋ ಶಬ್ದ ಕೇಳುತ್ತೆ, ಇಲ್ಲೆಲ್ಲೋ ಶಬ್ದ ಕೇಳುತ್ತೆ, ಏನೋ ಘಟನೆ ಆಗಿರೋದ್ರ ಬಗ್ಗೆ. ಅದಾದ್ಮೇಲೆ ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಏನೋ ಸಮಥಿಂಗ್ ಏನೋ ಆಗಿದೆ ಅಲ್ಲಿ ಅಂತೇಳಿ ನೋಡ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ DCP ಅವರು ಮಾತಾಡಿದ್ದಾರೆ, ಕೇಳ್ಕೊಂಬಂದು. 6:30 ప్రాంతంలో రోషన్ ట్రావెల్స్కి 2 అన్నోన్ పర్సన్స్ వచ్చేసి వాళ్ళకు 2 టికెట్లు కావాలని రాయపూర్కి బుక్ చేసుకున్నారు. ఈ రాయపూర్కి ట్రావెల్ బస్ ఏదైతే ఉందో దానికి వెళ్ళడానికి చిన్న బస్ ఇక్కడ నుంచి బయలుదేరే ముందు ఇక్కడ ఉన్నటువంటి ఇన్ఛార్జ్ జహంగీర్ ఎవరైతే ఉన్నారో అతను వాళ్ళ బ్యాగ్స్ చెక్ చేసినప్పుడు కొంత క్యాష్ కనబడ్డది. క్యాష్ కనబడినప్పుడు ఇది ఏంటి అని అడిగినప్పుడు అతని మీద ఒక వెపన్ ఉపయోగించి ఫైర్ చేసి వాళ్ళు ఇద్దరు పారిపోయారు. వీఆర్ ఆన్ ద జాబ్. టీమ్స్ అన్ని కూడా వర్క్ చేస్తూ ఉన్నాయి. వాళ్ళని త్వరలోనే పట్టుకుంటాం. వాళ్ళు చూడ్డానికి ఈరోజు మార్నింగ్ జరిగినటువంటి బీదర్లో జరిగినటువంటి రాబరీ కేసులోనే నిందితుల్లాగా అనిపిస్తున్నారు. బట్ వీ విల్ వెరిఫై ఆఫ్టర్ డిటెక్షన్. ఎన్ని రౌండ్ల కాల్పులు? ఓన్లీ ఒక రౌండ్ ఇంజురీ అయిన వ్యక్తి పరిస్థితి? ఇంజురీ నార్మల్ సింపుల్ ఇంజురీ ఓన్లీ. హీ సేఫ్
only. He's undergoing treatment at Asra Hospital. ऑफिस में बच्चा काम करता जहांगीर बोल के जी उन्होंने टिकट बुक करे कितने बजे? 3 बजे 3 से 4 बजे के दरमियान टिकट बुक करे रायपुर जाने के लिए दो आदमी आए थे 7 बजे उनकी बस थी बस में बिठाने गए तो हमारा फॉर्मली चेक करते हमारा प्रोसीजर है क्या ले जा रहे हैं क्या है बैगों में चेक करने गए तो कुछ पैसे निकले तो चलो नीचे उतरो बोल के लोग उतार दिया करते पहले उसको। पैसे दिया गया था ये रख ले बोल के तो बच्चा नहीं लिया क्या है चलो नीचे उतार बोल के उसको नीचे उतारे तक गन लेके मार दिया 2 गोलियां मार दिया उसमें कुछ पुलिस भी दिखा ना बिदर की। हाँ, बिदर की पुलिस भी गाड़ी में बैठे हुए थे। बिदर की पुलिस भी गाड़ी में बैठी अपने jurisdiction के वास्ते जो इंजूर्ड हुआ वो आपके पास क्या काम करते हैं नाम क्या है? टिकट मोहम्मद जहांगीर नाम है उनका टिकट बुकिंग करते टिकट मैनेजर है। टिकट मैनेजर है रोशन ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಏನಾಯಿತು ಎಕ್ಸಾಕ್ಟ್ ಆಗಿ ಇವತ್ತು ಹೈದರಾಬಾದ್ನಲ್ಲಿ? ನಾಗೇಂದ್ರ ಬಾಬು, ಬೀದರ್ನಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆದ ಬೆನ್ನಲ್ಲೇ ಇದೀಗ ಹೈದರಾಬಾದ್ನಲ್ಲೂ ಕೂಡ ಏನು ಅಟ್ಟಹಾಸ ಮೆರೆದಿರುವಂಥದ್ದು. ಬೀದರ್ನಲ್ಲಿ ಏನು ಆ ಬ್ಯಾಂಕ್ ATMಗೆ ತುಂಬುವಂಥ ಹಣವನ್ನು ಕದ್ದೊಯ್ದು ಎಸ್ಕೇಪ್ ಆಗಿರುವಂಥ ಇಬ್ಬರು ಆರೋಪಿಗಳು ನೇರವಾಗಿ ಬೀದರ್ನಿಂದ ತೆಲಂಗಾಣಕ್ಕೆ ಹೋಗಿರ್ತಾರೆ. ಅಲ್ಲಿಂದ ಖಾಸಗಿ ಬಸ್ ಏಜೆನ್ಸಿ ಮುಖಾಂತರ ಟಿಕೆಟನ್ನು ಬುಕ್ ಮಾಡಿಕೊಂಡು ರಾಯ್ಬರೇಲಿಗೆ ಹೋಗೋದಕ್ಕೆ ಮುಂದಾಗಿರ್ತಾರೆ. ಯಾವಾಗ ಬೀದರ್ನಲ್ಲಿ ಗುಂಡಿನ ದಾಳಿ ನಡೆಸಿ ಆರೋಪಿಗಳು ದುಡ್ಡಿನೊಂದಿಗೆ ಎಸ್ಕೇಪ್ ಆಗಿರ್ತಾರೆ ಆವಾಗ ಬೀದರ್ ಪೊಲೀಸರು ಆರೋಪಿಗಳ ಬೆನ್ನತ್ತಿ ಹೋಗ್ತಾ ಇರ್ತಾರೆ. ಕೆಲವೊಂದಷ್ಟು ಮಾಹಿತಿ ಕೂಡ ಬೀದರ್ ಪೊಲೀಸರಿಗೆ ಬಂದಿರುತ್ತೆ. ಅಂದರೆ ಇವರು ತೆಲಂಗಾಣಕ್ಕೆ ಹೋಗಿರುವಂಥ ಮಾಹಿತಿ ಪಡೆದಂಥ ಪೊಲೀಸರು ಅಲ್ಲಿನ ತೆಲಂಗಾಣ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿರ್ತಾರೆ. ಅದಾದ ಬಳಿಕ ತೆಲಂಗಾಣದಲ್ಲೂ ಕೂಡ ಒಂದಷ್ಟು ಪೊಲೀಸರು ಕೂಡ ಅಲರ್ಟ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಏನಿದ್ದಾರೆ ಅಂದರೆ ಬೀದರ್ನಲ್ಲಿ ಗುಂಡಾರಿಸಿ ದುಡ್ಡನ್ನು ತೆಗೆದುಕೊಂಡು ಹೋದಂಥ ಆರೋಪಿಗಳು ತೆಲಂಗಾಣದ ಹೈದರಾಬಾದ್ನ ಅಫ್ಜಲ್ಗಂಜ್ನ ಏನು ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ ಬಸ್ಸನ್ನು ಬುಕ್ ಮಾಡಿರ್ತಾರೆ. 7 ಗಂಟೆಗೆ ಆ ಬಸ್ನಲ್ಲಿ ಇವರು ರಾಯ್ಬರೇಲಿಗೆ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಆದರೆ ಬಸ್ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಹೆವಿ ಬ್ಯಾಗ್ ಲಗೇಜ್ ಏನಿರುತ್ತೆ ಅಂದರೆ ಇಲ್ಲಿ ಆ ಟ್ರಂಕ್ ದುಡ್ಡಿರುವಂಥ ಟ್ರಂಕನ್ನು ತೆಗೆದುಕೊಂಡು ಹೋದಂಥ ಆರೋಪಿಗಳು ಮುಂದೆ ತೆಲಂಗಾಣದ ಮಾರ್ಗ ಮಧ್ಯದಲ್ಲೇ ಆ ಟ್ರಂಕನ್ನು ಬಿಸಾಕಿ ಬ್ಯಾಗಿಗೆ ಹಣವನ್ನು ತುಂಬಿಕೊಂಡಿರ್ತಾರೆ. ಆ ಬ್ಯಾಗ್ ತುಂಬ ಲಗೇಜ್ ವೇಟ್ ಇರುತ್ತೆ. ಸೊ ಹಾಗಾಗಿ ಆ ಬಸ್ಸಲ್ಲಿ ಏನು ಆ ಬ್ಯಾಗನ್ನು ಇಟ್ಟಂಥ ಸಂದರ್ಭದಲ್ಲಿ ಟ್ರಾವೆಲ್ ಏಜೆನ್ಸಿಯವರು ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ. ಆವಾಗ ಪರಿಶೀಲನೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲೇ ಈ ಆರೋಪಿಗಳೇನಿದ್ದಾರೆ ಅವರಿಗೆ ಹಣ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಆ ಟ್ರಾವೆಲ್ ಏಜೆನ್ಸಿ ಅವರಿಗೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಅದನ್ನು ಮತ್ತಷ್ಟು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಇವರನ್ನು ಫಾಲೋ ಮಾಡ್ಕೊಂಡು ಬಂದಂಥ ಅಂದರೆ ಇಬ್ಬರು ಆರೋಪಿಗಳನ್ನ ಫಾಲೋ ಮಾಡ್ಕೊಂಡು ಬಂದಂಥ ಪೊಲೀಸರು ಕೂಡ ಅಲ್ಲೇ ಇರ್ತಾರೆ. ಸೊ ಅವರನ್ನು ಹಿಡಿಯೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಫೈರಿಂಗ್ ಮಾಡ್ತಾರೆ. ಆಗ ಪೊಲೀಸರು ತಪ್ಪಿಸ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಏನು ಆ ಟ್ರಾವೆಲ್ ಏಜೆನ್ಸಿಯ ಸಿಬ್ಬಂದಿ ಜಹಾಂಗೀರ್ ಅನ್ನುವಂಥನ ಮೇಲೆ ದಾಳಿ ಆಗುತ್ತೆ. ಆ ಒಂದು ಘಟನೆಯಲ್ಲಿ ಜಹಾಂಗೀರ್ ಅನ್ನುವಂಥನು ಕೂಡ ಈಗ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಆತ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಆರೋಪಿಗಳು ಫೈರಿಂಗ್ ನಂತರ ಅಂದರೆ ಅಲ್ಲಿ ಏನು ಅಫ್ಜಲ್ಗಂಜ್ನ ಖಾಸಗಿ ಟ್ರಾವೆಲ್ ಏಜೆನ್ಸಿ ಬಳಿ ಏನು ಫೈರಿಂಗ್ ಮಾಡಿರ್ತಾರೆ. ಫೈರಿಂಗ್ ಮಾಡಿ ಎಸ್ಕೇಪ್ ಆಗ್ತಾ ಇರುವಂಥ ದೃಶ್ಯಾವಳಿ CCTV ದೃಶ್ಯಾವಳಿಗಳು ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅಂದರೆ ಫೈರಿಂಗ್ ನಂತರ ಅಲ್ಲಿ ಸಾಕಷ್ಟು ಜನರು